ದಾಂಡೇಲಿಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಆಟೋ ನಿಲ್ದಾಣದಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ. ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಆಶ್ರಯದಡಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರಿಗೆ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ರಸ್ತೆ ಸುರಕ್ಷತೆಯ ಕುರಿತಂತೆ ಇಂದು ಗುರುವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಶಿವಾನಂದ್ ಅಂಬಿಗೇರ್ ಅವರು, ಜನರ ಜೀವನ ಉಳಿಸುವಲ್ಲಿ ಆಟೋ ಚಾಲಕರ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರ ಪಾತ್ರ ಮಹತ್ವಪೂರ್ಣವಾಗಿದೆ. ಈ ನಿಟ್ಟಿನಲ್ಲಿ ಆಟೋ ಚಾಲಕರು ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರು ಸಂಚಾರ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕೆಂದು ಕರೆ ನೀಡಿದರು. ಪ್ರಯಾಣಿಕ ಸೇವೆ ನೀಡುವ ವಾಹನಗಳಾದ ಆಟೋ ಮತ್ತು ಮ್ಯಾಕ್ಸಿ ಕ್ಯಾಬ್ ಸೇರಿದಂತೆ ಇನ್ನಿತರ ವಾಹನಗಳವರು ತಮ್ಮ ವಾಹನಕ್ಕೆ ಸಂಬಂಧಿಸಿದಂತೆ ಅಗತ್ಯ ಎಲ್ಲ ದಾಖಲಾತಿ ಪತ್ರಗಳನ್ನು ಹೊಂದಿರಬೇಕು. ಕಡ್ಡಾಯವಾಗಿ ಪ್ರತಿಯೊಂದು ವಾಹನವು ವಿಮೆಯನ್ನು ಹೊಂದಿರಬೇಕು. ಸಂಚಾರ ಸುರಕ್ಷತಾ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿದಾಗ ಅಪಘಾತಗಳನ್ನು ನಿಯಂತ್ರಿಸಲು ಸಾಧ್ಯ ಎಂದರು. ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ನಗರ ಪೊಲೀಸ್ ಠಾಣೆಯ PSI ಅಮೀನ್ ಅತ್ತಾರ್ ಅವರು ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಆಟೋ ಚಾಲಕರು ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರು ಉಪಸ್ಥಿತರಿದ್ದರು. ಇಷ್ಟೇ ರಸ್ತೆ ಅಪಘಾತಗಳನ್ನು ತಡೆಯಬೇಕೆಂಬ ನಿಟ್ಟಿನಲ್ಲಿ ಆದಷ್ಟು ಪ್ರಯತ್ನಗಳನ್ನು ಬೇರೆ ಇಲಾಖೆಗಳು ಕೂಡ ಮಾಡಿದರೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಇಲಾಖೆ ಮೇಲೆ ಇರುವುದರಿಂದ ನಾವು ಕೂಡ ಈ ಉತ್ಸಾಹವನ್ನು ಮಾಡ್ತೇವೆ. ಇದರ ಅಂಗವಾಗಿ ಎಲ್ಲ ನೋಡ್ಕೋಬೇಕು. ರೈತರು ಕಡ್ಡಾಯವಾಗಿ ಹೆಲ್ಮೆಟ್ ರಸ್ತೆ ಅಪಘಾತ ಕೂಡ ವರ್ಷಕ್ಕೆ ಸಂಖ್ಯೆಗಳು ಜಾಸ್ತಿ ಆಗ್ತಾಯಿದೆ. ಇವನ್ನೆಲ್ಲ ತಡಿಬೇಕಾದ್ರೆ ಕೇವಲ ಪೊಲೀಸರಿಂದ ಮಾತ್ರ ಸಾಧ್ಯ ಇಲ್ಲ. ನಾವೆಲ್ಲ ಕೇಸ್ ಹಾಕ್ಬೇಕಾದ್ರೆ ನಿಮ್ಗೆ ಅನ್ನಿಸ್ತದೆ ಇವರು ಪೊಲೀಸರು ಎಷ್ಟು ಕಿರಿಕಿರಿ ಮಾಡ್ತಾರೆ ಅಥವಾ ಇವರು ಹಣ ಇಲ್ಲದಕ್ಕಾಗಿ ಮಾಡ್ತಾರೆ ಅನ್ನೋಂಥ ಕಲ್ಪನೆ ನಿಮ್ಮ ತಲೆಯಲ್ಲಿ ಬರ್ತಿರ್ತದೆ. ಬಟ್ ಉದ್ದೇಶ ಅದಲ್ಲ. ಯಾವುದೋ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ, ಮುಖ್ಯವಾದಂಥ ವ್ಯಕ್ತಿ, ಅವನೇನಾದರೂ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದರೆ ಅವನ ಕುಟುಂಬನೇ ಅನಾಥ ಆಗ್ತದೆ. ಅದನ್ನು ನೋಡಬೇಕಾದ್ರೂ ಬೇರೆ ಬೇರೆ ಮತ್ತು ಇಲಾಖೆಗಳ ಜವಾಬ್ದಾರಿಗಳು ಹೋಗಬೇಕಾಗ್ತದೆ. ಬಟ್ ಅನಾಥ ಆದಾಗ ಅಲ್ಲಿ ಇರ್ತಕ್ಕಂಥ ಕುಟುಂಬ ಕೊಲೆಪ್ಸ್ ಆಗುವಂಥ ಸಾಧ್ಯತೆ ಇರುವುದರಿಂದ ಒಬ್ಬ ವ್ಯಕ್ತಿಯಾದರೂ ಕೂಡ ಆ ಕುಟುಂಬಕ್ಕೆ ಅವನ ಜೀವ ಉಳಿಬೇಕಂತಂದರೆ ಅಥವಾ ಯಾವುದೋ ಒಬ್ಬ ಕೆಲಸಗಾರ ವಿದ್ಯಾರ್ಥಿ ಇರ್ತಾರೆ, ಅವನ್ನೆಲ್ಲ ಹೋಗ್ತಾರೆ ಆಕ್ಸಿಡೆಂಟ್